ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್ ಪ್ರಿಯ ಬಿಗ್ ಜೆ ವೀಕ್ಷಕರಿಗೆ. ಈ ಮುಂಚಾನೆ ವೇಳೆಯಲ್ಲಿ ಈ ಮುಂಚಾನೆ ಮುತ್ತು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೇವೆ. ಬನ್ನಿ ಪ್ರಿಯರೇ, ಈ ದಿನದಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಲಿ. ಈ ದಿನಕ್ಕಾಗಿ ನಾವು ಸ್ತೋತ್ರ ಮಾಡುತ್ತಾ ನಾವು ಪ್ರಾರ್ಥನೆ ಮೂಲಕ ನಾವು ದೇವರ ವಾಕ್ಯವನ್ನು ಕೂಡ ನಾವು ಗಮನಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ಮುಂಚಾನೆ ವೇಳೆಯಲ್ಲಿ ನಿನ್ನ ಕೃಪೆಯನ್ನು ಬಯಸಿ ನಾವು ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇವೆ. ಆದ್ದರಿಂದ ಕರ್ತನೆ, ಈ ಸಮಯದಲ್ಲಿ ನಿನ್ನ ವಾಗ್ದಾನ ವಚನಗಳ ಮೂಲಕ ನಿನ್ನ ಮಕ್ಕಳೊಂದಿಗೆ ಮಾತನಾಡು ಕರ್ತನೆಪ್ಪ. ನಾವು ಸೇವಕರುಗಳಾಗಿ ನಿನ್ನ ಸಮ್ಮುಖದಲ್ಲಿ ಬರುವಂತೆ ನೀನು ಕೃಪೆ ಕೊಟ್ಟಿದ್ದಿ. ಮುಂದಿನ ಭಾಗದಲ್ಲಿ ನೀನು ಏನು ಹೇಳಬೇಕೆಂಬುದಾಗಿ ಬಯಸಿದೆಯೋ ಈ ದಿನದಲ್ಲಿ ನಿನ್ನ ಮಕ್ಕಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಂಡು ನೀನು ಮಾತನಾಡು ಕರ್ತನೆಪ್ಪ. ಇದರ ಮೂಲಕ ನಿಮಗೆ ಮಹಿಮೆ ಆಗಲಿ. ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ಪಾಸ್ಟರ್, ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಈ ದಿನ ನಮ್ಮ ಬಿಗ್ ಜೆ ವೀಕ್ಷಕರಿಗೆ ದೇವರ ವಾಕ್ಯದ ಒಂದು ವಾಗ್ದಾನ. ಈ ದಿನ ಏನನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಹೌದು ಪಾಸ್ಟ್ರೆ. ಸೊ ಬೈಬಲ್ನಲ್ಲಿ ನಾವು ಸತ್ಯವೇದಲ್ಲಿ ನಾವು ನೋಡುವಾಗ ದೇವರ ಅದ್ಭುತವಾದ ವಾಗ್ದಾನಗಳು ನಮಗೆ ಇದೆ. ಇಂದು ಮುಂಜಾನೆ ನಾವು ಧ್ಯಾನ ಮಾಡುವ ದೇವರ ಒಂದು ಅದ್ಭುತವಾದ ವಾಗ್ದಾನ ಅಂದರೆ, ದೇವರು ಹೇಳ್ತಾರೆ, ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ. ಸೊ ದೇವರ ಹೆಸರು ಇಮ್ಮಾನುವೇಲನು, ನಾನು ನನ್ನ ಜನರ ಮಧ್ಯದಲ್ಲಿ ವಾಸ ಮಾಡುವ ಆತನು, ಆಮೇನ್, ನಾನು ನಿಮ್ಮೊಂದಿಗೆ ಯಾವಾಗಲೂ ಇದ್ದೇನೆ. ಸೊ ಮತ್ತಾಯನು ಬರೆದ ಸುವಾರ್ತೆಯ 28ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ಯೇಸು ಸ್ವಾಮಿ ಮಾತಾಡೋದನ್ನು ನೋಡ್ತೇವೆ. ಹೇಳ್ತಾರೆ ಅಲ್ಲಿ ಕೊನೆಯ ಭಾಗದಲ್ಲಿ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳ್ತಾರೆ ಪಾಸ್ಟರ್. ಸೊ ನಿಜವಾಗಿಯೂ ಇದು ಬಹಳ ಒಂದು ಅದ್ಭುತವಾದ, ಬಹಳ ಶ್ರೇಷ್ಠವಾದ ಒಂದು ವಾಗ್ದಾನ. ಅಂದರೆ ಪರಲೋಕದ ದೇವರು, ಸರ್ವಶಕ್ತನಾದ ದೇವರು, ಸರ್ವಜ್ಞಾನಿ, ಸಕಲವನ್ನು ಸೃಷ್ಟಿಸಿ ಅದನ್ನು ನಡೆಸ್ತಾ ಇರುವ ದೇವರು, ನಾನು ನಿಮ್ಮ ಜೊತೆಯಲ್ಲಿರ್ತೇನೆ, ನಿಮ್ಮ ಸಂಗಡ ಯಾವಾಗಲೂ ಇರ್ತೇನೆ ಎಂಬ ಭರವಸೆಯನ್ನು ಕೊಡ್ತಾರೆ. ನಾವು ಸಹ ಬೇರೆ ಯಾರಿಗಾದರೂ ಏನಾದರೂ ಸಾಂತ್ವನ ಹೇಳಬೇಕಾದ್ರೆ, ಏನಾದರೂ ಅವರನ್ನು ಬಲಪಡಿಸಬೇಕಾದ್ರೆ ನಾವು ಹೇಳ್ತೇವೆ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳ್ತೇವೆ. ಅಂದರೆ ಒಂದು ಫೈನಲ್ ಆಗಿ ನಾವು ಏನಾದರೂ ಒಬ್ಬರಿಗೆ ಒಂದು ಭರವಸೆ ಕೊಡೋದಾದರೆ ನಾವು ಹೇಳ್ತೇವೆ, ನಾವು ಯಾವ ಟೈಮ್ನಲ್ಲಿ ನಿಮ್ಮ. ಆದರೆ ಮನುಷ್ಯರಾದ ನಾವು ಇದನ್ನು ಹೇಳ್ತೇವೆ ಬಾಯಲ್ಲಿ, ಆದರೆ ಅದನ್ನು ಪೂರೈಸಲಿಕ್ಕೆ ನಾವು ಅಶಕ್ತರು ಪರಿಪೂರ್ಣವಾಗಿ. ಕರೆಕ್ಟ್. ಯಾಕೆಂದರೆ ನಮಗೆ ಲಿಮಿಟೇಷನ್ಸ್ ಇದೆ. ನಾವು ವಾಗ್ದಾನ ಮಾಡಿದರೂ ಕೂಡ ಅದನ್ನು ಪರಿಪೂರ್ಣವಾಗಿ ಅದರಲ್ಲಿ ನಿಲ್ಲಲಿಕ್ಕೆ ಕಷ್ಟ, ಅದು ನಮಗೆಲ್ಲರಿಗೂ ಗೊತ್ತುಂಟು. ಆದರೆ ದೇವರು ವಾಗ್ದಾನ ಮಾಡಿದರೆ ಆಗಲ್ಲ, ಆತನು ಅದನ್ನು ಮಾಡಲಿಕ್ಕೆ ಶಕ್ತನು ಕೂಡ ಆಗಿದ್ದಾನೆ. ಆತನಲ್ಲಿ ಬಲ ಇದೆ, ಪರಾಕ್ರಮ ಇದೆ, ಆತನು ಇರುವಾತನು, ಕರೆಕ್ಟ್, ನಿತ್ಯ ನಿರಂತರ ಇರುವಾತನು. ಸೊ ಹೌದು ಪಾಸ್ಟರ್, ನಾನು ನೀವು ಹೇಳುವಾಗ ನನಗೂ ಕೂಡ ನೆನಪಾಗ್ತದೆ. ಯಾಕಂತೇಳಿ ಹೇಳಿದ್ರೆ ನಮಗೆ ಬಹಳ ಒಬ್ಬರು ಗೊತ್ತಿದ್ದಂಥ ವ್ಯಕ್ತಿಯವರು, ಕೆಲವರಿಗೆ ಬಹಳ ಬೇಕಾದವರು. ಹೌದು, ಅವರು ಆ ದಿನ ರಾತ್ರಿ ಮಲಗುವಾಗ ಮುಂಜಾನೆ ಬೇಗ ಹೇಳ್ಬೇಕಂತ ಎಲ್ಲರ ಮೆಟ್ಟಿದ್ರು. ಹೌದು, ಆರೋಗ್ಯದಲ್ಲಿ ಕೂಡ ಇದ್ರು ಅವರು, ಎಲ್ಲರ ಮೆಟ್ಟಿದ್ರು. ಆದ್ರೆ ಎಲ್ಲರವಾಗಿತ್ತು ಮಾತ್ರ ಅವರು ಹೇಳಲಿಲ್ಲ. ಹೌದು, ಹೇಳಲಿಲ್ಲ. ಯಾಕಂತೇಳಿ ಹೇಳಿದ್ರೆ ಆಮೇಲೆ ಅವರ ಮನೆಯವರು ಕೂಡ ಏನೋ ನಿದ್ರೆ ಬಂದಿದೆ ಅಂತ ಸುಮ್ಮನೆ ಇದ್ರು. ಆಮೇಲೆ ಅವರು ಟೈಮ್ ಮೀರಿದು ನೋಡಿ ಹೇಳದೆ ಇರುವುದನ್ನು ಅವರು ಬಂದು ನೋಡುವಾಗ ಅವರ ಪ್ರಾಣ ಹೋಗಿತ್ತು. ಹಾಗಾಗಿ ನೀವು ಹೇಳಿದ ಹಾಗೆ ನಿಜವಾಗಿ ಒಂದು ವೇಳೆ ಯಾರಿಗಾದ್ರೂ ಆ ದಿನ ಮಾತು ಕೊಟ್ಟಿದ್ರೆ, ಅದರ ಮೇಲೆ ಭರವಸೆ ಬಿಟ್ಟಿದ್ರೆ ಆ ವ್ಯಕ್ತಿಗಳು ಇರುವುದಿಲ್ಲ. ಆದರೆ ನೀವು ಹೇಳಿದ ಹಾಗೆ ನಿಜವಾಗಿ ಇವತ್ತು ಈ ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡ್ತಾ ಇದೆ ಪ್ರಿಯರೇ. ಸೇವಕರು ಹೇಳಿದ ಹಾಗೆ ಖಂಡಿತವಾಗಿಯೂ ನೀವು ಈ ದಿನ ದೇವರ ಈ ವಾಗ್ದಾನ, ಯಾಕಂದರೆ ಯುಗದ ಸಮಾಪ್ತರಿಗೆ ಎಲ್ಲ ದಿವಸ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಹೌದು ಪಾಸ್ಟರ್, ಖಂಡಿತ. ಸೊ ದೇವರು ವಾಗ್ದಾನಗಳನ್ನು ವಿಶೇಷ ರೀತಿಯಲ್ಲಿ ನೆರವೇರಿಸುವ ಆತನು. ಅಂದರೆ ದೇವರಿಗೆ ಲಿಮಿಟೇಷನ್ಸ್ ಇಲ್ಲ, ಆತನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದೆ. ಈ ವಾಗ್ದಾನವನ್ನು ಯಾರಾದರೂ ಹೇಳಿ ಅದನ್ನು ಫುಲ್ಫಿಲ್ ಮಾಡ್ತಾರೆ ಅಂದರೆ
ಅದು ದೇವರು ಮಾತ್ರ. ಆಮೇಲೆ ಸೊ ಖಂಡಿತವಾಗಿ ಬಹಳ ಅದ್ಭುತವಾದ ವಾಗ್ದಾನ. ಸೊ ದೇವರು ನಮ್ಮೊಟ್ಟಿಗೆ ಇದ್ದಾರೆ ಎಂಬುದು ಬಹಳ ಒಂದು ಧೈರ್ಯ, ಬಹಳ ಒಂದು ಬಲ ಕೊಡುವಂಥ ಒಂದು ವಾಗ್ದಾನ. ಯಾವಾಗಲೂ ನಾವು ಪ್ರಿಯ ವೀಕ್ಷಕರೇ, ಯಾವ ಸಂದರ್ಭ ನೀವು ಹಾದು ಹೋಗ್ತಾ ಇರೋದಾದರೆ, ಸಂಕಟ ಏನಾದರೂ ಭಯ ಆಗ್ತಿದೆಯಾ, ಹೇಳಿ ಯೇಸು ನನ್ನೊಂದಿಗಿದ್ದಾರೆ. ಈ ಒಂದು ವರ್ಡ್, ಈ ಒಂದು ಯೇಸು ಎಂಬ ಪದ ನಿಮ್ಮ ಬಾಯಲ್ಲಿ ಬರಲಿ. ಆ ನಾಮ ಅದು ಮಹತ್ವಗಳನ್ನು ಮಾಡುವ ನಾಮ, ಬಿಡುಗಡೆ ಕೊಡುವ ನಾಮ, ಆಶೀರ್ವಾದ ಕೊಡುವ ನಾಮ. ಆ ಯೇಸು ನನ್ನೊಂದಿಗಿದ್ದಾರೆ ಎಂಬುದಾಗಿ ಜಸ್ಟ್ ಇಷ್ಟು ಉಚ್ಚರಿಸಿ ನೀವು ನೋಡ್ತೀರಿ. ಆ ವರ್ಡಿನ, ಆ ನಾಮದ ಮಹತ್ತನ್ನು ನೀವು ಅನುಭವಿಸ್ತೀರಿ. ಖಂಡಿತವಾಗಿಯೂ ಅದು ಜಯವನ್ನು ಕೊಡುವಂಥದ್ದಾಗಿದೆ. ದೇವರು ಹೇಳ್ತಾರೆ, ನಾನು ನಿಮ್ಮ ಬಲಗಡೆಯಲ್ಲಿ ಯಾವಾಗಲೂ ಇದ್ದೇನೆ ಎಂಬುದಾಗಿ. ಪಾಸ್ಟ್ರೆ ಅಂದರೆ 121ನೇ ಕೀರ್ತನೆ 5ನೇ ವಚನ ಹೇಳ್ತದೆ, ಯೆಹೋವನೆಂಬ ನಾನು ನಿಮ್ಮ ಬಲಗಡೆಯಲ್ಲಿ ಯಾವಾಗಲೂ ಇದ್ದೇನೆ, ನೆರಳಿನಂತೆ ಇದ್ದೇನೆ ಎಂಬುದಾಗಿ. ಸೊ ಖಂಡಿತವಾಗಿಯೂ ಅಂದರೆ ನಮಗೆ ಒಂದು ಆಧಾರವಾಗಿ, ಸಪೋರ್ಟ್, ಆಶ್ರಯವಾಗಿ, ನಮ್ಮ ಪಕ್ಕದಲ್ಲೇ ನಿಂತು ನಮ್ಮೊಂದಿಗೆ ನಡೆಯುವ ದೇವರು. ನಿಜವಾಗಿಯೂ ಇದು ಬಹಳ ಒಂದು ಅದ್ಭುತವಾದ ವಿಷಯ. ದೇವರು ನಮ್ಮ ಪಕ್ಷವಾಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನಾವು ಎಲ್ಲ ವಿಷಯದಲ್ಲಿ ಜಯಶಾಲಿಗಳಾಗಿದ್ದೇವೆ ಖಂಡಿತವಾಗಿಯೂ. ಅದರಿಂದ ಹೌದು, ಈಗ ನೀವು ಹೇಳಿದ ಈ ವಚನದ ಮೇರೆಗೆ ನಾವು ನೋಡ್ತೇವೆ, ಈ ದಿನ ಬೆಳಿಗ್ಗೆ ಅನೇಕರಿಗೆ ಅನೇಕ ಕಡೆಗಳಿಗೆ ಪ್ರಯಾಣ ಮಾಡ್ಲಿಕ್ಕಿದ್ದೇ ಇರ್ಬೋದು, ಖಂಡಿತ ಅಲ್ವಾ? ಬೇರೆ ಬೇರೆ ಪರಿಸ್ಥಿತಿಗಳು ಈ ಮುಂಚಾನೆ ಮುಂದೆ ಬಂದು ನಿಂತಿರ್ಬೋದು. ಆದರೆ ಒಂದೇ ಏನಂತೇಳಿ ಹೇಳಿದ್ರೆ, ಯುಗದ ಸಮಾಪ್ತರಿಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇದ್ದೇನೆಂಬುದಾಗಿ ಹೇಳಿದಂತಹ ಯೇಸುವನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಖಂಡಿತವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನ ಆ ಭಾಗದಲ್ಲಿ ನಡೆಸ್ತಾನೆ. ಯಾಕಂತೇಳಿ ಹೇಳಿದ್ರೆ, ಒಂದು ವೇಳೆ ನಾವು ನೋಡ್ತೇವೆ, ಎಷ್ಟೋ ಜನ ಮನೆ ಬಿಟ್ಟು ಹೋದವರು ಸಂಜೆ ಹಿಂದೆ ಮನೆಗೆ ಬರ್ತಾರಾ ಇಲ್ವೋ ಅಂತೇಳಿ ಕೂಡ ಗ್ಯಾರಂಟಿ ಇಲ್ಲ ಈ ದಿನದ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ. ಆದರೆ ನಿಜವಾಗಿ ದೇವರು ನಮ್ಮ ಜೊತೆಯಲ್ಲಿ ಇರೋದಾದ್ರೆ ಖಂಡಿತವಾಗಿಯೂ ನಮ್ಗೊಂದು ಕಾನ್ಫಿಡೆನ್ಸ್ ಇದೆ, ಅಲ್ವಾ? ನಾವು ಹೋದವರು ಸುರಕ್ಷಿತವಾಗಿ ನಮ್ಮ ಮನೆಗೆ ನಾವು ಹಿಂದಿರ್ತೇವೆ, ನಮ್ಮನ್ನು ನಾವು ನೋಡ್ತೇವೆ. ಎಲ್ಲ ವಿಷಯದಲ್ಲಿ ಈ ದಿನದಲ್ಲಿ ದೇವರು ನಮ್ಮನ್ನು ಜಯದಲ್ಲಿ ನಡೆಸ್ತಾನೆ ಅನ್ನುವಂಥ ಒಂದು ಭರವಸೆ ನಮಗೆ ಇದೆ. ಖಂಡಿತ ಹೌದು ಭಾಷೆ. ನೀವು ಹೇಳ್ತಾ ಇರುವಾಗ ಇನ್ನೊಂದು ವಿಷಯ, ಈಗ ಮುಂಜಾನೆ ಅನೇಕರು ಎದ್ದಿದ್ದೀರಿ ನೀವು. ಇವತ್ತಿನ ಅವರಿಗೆ ಪ್ರೋಗ್ರಾಮ್ಸ್ಗಳಿದೆ, ಎಲ್ಲರಿಗೂ ಇರ್ತದೆ. ನಾವು ಇಂತಿಂಥವರನ್ನು ಮೀಟ್ ಆಗಬೇಕು, ಇಂತಿಂಥವ್ರ ಹತ್ರ ಹೋಗಿ ಮಾತಾಡಬೇಕು, ಕೆಲವೊಂದು ಜಟಿಲವಾದ ಸಮಸ್ಯೆಗಳು, ಜಟಿಲವಾದ ವ್ಯಕ್ತಿಗಳನ್ನು ಸಂಧಿಸಬೇಕು. ಸೊ ಹೀಗಿರುವಾಗ ನೀವು ಒಂದು ಭರವಸೆದಿಂದಿರಿ ದೇವಜನರೇ, ಏನಂದರೆ ದೇವರು ನನ್ನೊಟ್ಟಿಗಿದ್ದಾರೆ, ಯೇಸು ಸ್ವಾಮಿ ನನ್ನೊಟ್ಟಿಗೆ ಇದ್ದಾರೆ. 1 ಸಮುವೇಲ 18ನೇ ಅಧ್ಯಾಯದ 14ನೇ ವಚನ ಹೇಳ್ತದೆ, ದಾವೀದನ ಸಂಗಡ ಯೆಹೋವನಿದ್ರಿಂದ ಅವನು ಎಲ್ಲ ಕಾರ್ಯವನ್ನು ವಿವೇಕದಿಂದ ಮಾಡ್ತಿದ್ದಾನೆ ಎಂಬುದಾಗಿ. ಸೊ ಜ್ಞಾನ ಅದು ಮೇಲಿನಿಂದ ಬರುವಂಥದ್ದು, ಅದು ದೇವರು ಕೊಡುವಂಥದ್ದು. ಖಂಡಿತವಾಗಿಯೂ ಪ್ರಿಯ ದೇವಜನರೇ, ಇವತ್ತು ಇದನ್ನು ಕೇಳ್ತಾ ಇರೋ ಪ್ರಿಯ ದೇವಜನರೇ, ಏನಾದರೂ ಒಂದು ಜಟಿಲವಾದ ಸಮಸ್ಯೆಯನ್ನು ನಿಮಗೆ ಇವತ್ತು ನಿರ್ವಹಿಸಲಿಕ್ಕಿದೆ, ಒಂದು ಜಟಿಲವಾದ ವ್ಯಕ್ತಿಯನ್ನು ಸಂಧಿಸಲಿಕ್ಕಿದೆ, ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ನಿಮಗೆ ಇವತ್ತು ಎದುರಿಸಬೇಕು ಎಂಬುದನ್ನು ಹೇಗೆ ಮಾಡುವುದು ಎಂಬುದಾಗಿ ಇವತ್ತು ಮುಂಜಾನೆ ನೀವು ಯೋಚನೆ ಮಾಡ್ತಾ ಇದ್ದರೆ, ಈ ವಾಗ್ದಾನ ಖಂಡಿತವಾಗಿಯೂ ನಿಮ್ಗೆ ಬಲಪಡಿಸ್ತದೆ. ನಿಮಗೆ ಬೇಕಾದ ನೀವು ಹೇಳಿ, ಯೇಸು ನನ್ನೊಂದಿಗಿದ್ದಾರೆ, ನಾನು ಅಲ್ಲಿಗೆ ಹೋಗಿ ಮಾತಾಡಬಲ್ಲೆ. ದೇವರು ಯೇಸು ಸ್ವಾಮಿ ನನಗೆ ಜ್ಞಾನ ಕೊಡ್ತಾರೆ, ಅವರು ನನ್ನನ್ನು ಬಲಪಡಿಸ್ತಾರೆ, ಅವರು ನನ್ನ ಪಕ್ಕದಲ್ಲೇ ನಿಂತಿದ್ದಾರೆ. ಯಾವ ವ್ಯಕ್ತಿ ಇರ್ಬೋದು, ಲೋಕದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರಲಿ, ಅದಕ್ಕೆ ನಾವು ಗೌರವಿಸ್ತೇವೆ. ಆದರೆ ಅದನ್ನೆಲ್ಲ ಸ್ಥಾನಮಾನವನ್ನು ಕೊಟ್ಟ ದೇವರು ನಮ್ಮ ಬಲಗಡೆಯಲ್ಲಿ ನಿಂತಿದ್ದಾರೆ. ಖಂಡಿತವಾಗಿದ್ದು ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ನಾವು ನೋಡಿದ ಹಾಗೆ ಪಾಸ್ಟರ್, ನಿಮ್ಮ ಸಂಗಡ ಅಂತೇಳಿ ಹೇಳಿದ್ರೆ ವ್ಯಕ್ತಿಗತವಾಗಿ ನನ್ನ ಸಂಗಡ, ನನ್ನ ಕುಟುಂಬದೊಂದಿಗೆ, ನನ್ನ ಮಕ್ಕಳೊಂದಿಗೆ. ಯಾಕಂತೇಳಿ ಹೇಳಿದ್ರೆ ಅನೇಕ ಸಾರಿ ಇವತ್ತು ಮುಂಚಾನೆ ಮಕ್ಕಳನ್ನು ಕಳಿಸುವಾಗ ಕೂಡ ನಾವು ಗೇಟಿನಿಂದ ಹೊರಗೆ ಬಂದು ಗಾಡಿ ಹತ್ತುವರೆಗೆ ಮಕ್ಕಳ ಜೊತೆಲಿ ಇರ್ಬೋದು, ಆದ್ರೆ ನಾವು ಇರ್ಲಿಕ್ಕೆ ಆಗುದಿಲ್ಲ, ಖಂಡಿತ ಅಲ್ವಾ? ಆದ್ರೆ ಖಂಡಿತವಾಗಿ ನನ್ನ ಮಕ್ಕಳೊಂದಿಗೂ ಕೂಡ ದೇವರಿದ್ದಾನೆ, ಅಲ್ವಾ? ಮಕ್ಕಳನ್ನು ಕೂಡ ಆತನ ನಡೆಸ್ತಾನೆ. ಮುಂದೆ ಏನು ನಮ್ಗೆ ಗೊತ್ತಿಲ್ಲ, ಆದ್ರೆ ಈ ಭರವಸೆ ನಮ್ಮ ಮಕ್ಕಳಿಗೂ ಇವತ್ತು ನಾವು ಹೇಳಿಕೊಡು, ನಿನ್ನ ಜೊತೆಲಿ ದೇವರಿದ್ದಾನೆ, ದೇವರು ನಿನ್ನ ನಡೆಸ್ತಾನೆ. ಇವತ್ತು ನಮ್ಮ ಎಜುಕೇಶನ್ಗೆ ಬೇಕಾದ ನೀವು ಹೇಳಿದ ಹಾಗೆ ಇವತ್ತು ಜ್ಞಾನ ಕೊಡ್ತಾನೆ. ಖಂಡಿತ ಪ್ರತಿಯೊಂದು ವಿಷಯದಲ್ಲಿ, ಈಗ ಬಿಸ್ನೆಸ್ ಇರ್ಬೋದು, ಅದಕ್ಕೆ ಬೇಕಾದಂಥ ಜ್ಞಾನವನ್ನು ದೇವರು ಹೇಗೆ ನಾವು ವ್ಯವಹಾರ ಮಾಡ್ಬೇಕನ್ನುವಂಥದ್ದು ಕೂಡ ದೇವರಲ್ಲಿ ಖಂಡಿತ ಭಾಷೆ. ನೀವು ಹೇಳಿದಾಗೆ ಈಗ ಮಕ್ಕಳನ್ನು ಅನೇಕರು ಈಗ ಸಿದ್ಧ ಮಾಡಿ ಕಳಿಸ್ಲಿಕ್ಕಿದೆ, ಅವರಿಗೆ ಶಾಲೆಗೆ ಹೋಗಬೇಕು. ಸೊ ತಂದೆ ತಾಯಿಗಳಿಗೆ ಸಹ ಒಂದು ಭರವಸೆ, ನನ್ನ ಮಕ್ಕಳೊಂದಿಗೆ ಸಹ ನನ್ನ ದೇವರಿದ್ದಾರೆ. ಆತನು ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲಿ ಇರುವ ಆತನು ಆವರಿಸದಿರುವ ಸ್ಥಳ ಇಲ್ಲ, ಆತನು ಇರದೇ ಇರುವ ಸ್ಥಳ ಇಲ್ಲ, ಆತನು ನೋಡದೇ ಇರುವ ಸಂಗತಿ ಇಲ್ಲ, ಆತನ ತೇಜೋ ದೃಷ್ಟಿಗೆ ಯಾವುದೊಂದು ಮರೆಯಾಗಿಲ್ಲ ಎಂಬುದಾಗಿ ಆಗ್ತದೆ. ನಮ್ಮ ಮಕ್ಕಳನ್ನು ಕೂಡ ಕಣ್ಣಗುಡ್ಡೆಯಂತೆ ಆತನು ಪರಾಂಬರಿಸಿ
ನೋಡುವ ಆತನು. ಅಷ್ಟು ಮಾತ್ರ ಅಲ್ಲ, ಮಕ್ಕಳನ್ನು ಕೂಡ, ಪ್ರಿಯ ದೇವಜನರೇ, ಇವತ್ತು ಮಕ್ಕಳನ್ನು ನೀವು ಶಾಲೆ ಕಳಿಸ್ತಾ ಇದ್ದೀರಾ, ಅವರೊಟ್ಟಿಗೆ ಹೇಳಿ ನಿಮ್ಮೊಟ್ಟಿಗೆ ಯೇಸು ಸ್ವಾಮಿ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಕಳಿಸಿ, ಆ ಭರವಸೆದೊಂದಿಗೆ ಅವ್ರು ಕಳಿಸಿ, ಆ ಒಂದು ವಾಗ್ದಾನ ಭಾಳ ಅದ್ಭುತವಾಗಿ ಕಾರ್ಯ ಮಾಡಿ. ದೇವರ ವಾಕ್ಯ ಅದು ಕಾರ್ಯ ಸಾಧಕವಾದದ್ದು ಪಾಸ್ಟ್ರೆ. ಖಂಡಿತವಾಗಿ. ಅದರಿಂದ ನೀನು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತಿ ಅಂತೇಳಿ ಹೇಳಿ. ಯಾಕಂದರೆ ಪ್ರಿಯ ವೀಕ್ಷಕರೇ, ಈ ಮುಂಜಾನೆ ವೇಳೆಯಲ್ಲಿ ಸೇವಕರು ಹೇಳಿದ ಹಾಗೆ ಯುಗದ ಸಮಾಪ್ತರಿಗೆ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಗಳಿಗೆಯಲ್ಲಿ ಕರ್ತನು ನಮ್ಮ ಜೊತೆಯಲ್ಲಿ ಇದ್ದಾರೆ. ಆದ್ದರಿಂದ ಈ ವಾಗ್ದಾನವನ್ನು ಈ ದಿನ ಭದ್ರತೆಯಲ್ಲಿ ಇಟ್ಕೊಳ್ಳಿ ಪ್ರಿಯರೇ. ಈ ಆಲೋಚನೆಯಲ್ಲೇ ನೀವು ಈ ದಿನ ಮುಂದೆ ಹೋಗಿರಿ ಎಂಬುದಾಗಿ ಹೇಳುತ್ತಾ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಪಾಸ್ಟರ್, ನಾವು ವೀಕ್ಷಕರಿಗಾಗಿ ಈ ದಿನದ ಎಲ್ಲ ಕಾರ್ಯಗಳಿಗಾಗಿ ಒಂದು ಪ್ರಾರ್ಥನೆ ಮಾಡಿ. ಖಂಡಿತ ಪಾಸ್ಟರ್. ನಾನು ಕೊನೆಯದಾಗಿ ಒಂದು ವಚನವನ್ನು ಓದ್ತೇನೆ, ನಂತರ ನಾವು ಪ್ರಾರ್ಥಿಸುವ. ಯೆಶಾಯ 43:2 ಹೇಳ್ತದೆ, ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡು ಕರೆದನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ. ಸೊ ಭಾಳ ಅದ್ಭುತವಾಗಿ ಇಲ್ಲಿ ಕೂಡ ಅನೇಕ ಕಡೆಗಳು ನಾವು ಸತ್ಯವೇದದಲ್ಲಿ ನಾವು ನೋಡ್ಬೋದು. ದೇವರು ಹೇಳ್ತೇನೆ, ನಾನು ನಿನ್ನ ಸಂಗಡ ಇದ್ದೇನೆ, ಭರವಸೆದಿಂದಿರು, ಧೈರ್ಯದಿಂದಿರು ಎಂಬುದಾಗಿ. ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇದ್ದೇನೆ. ಪರಿಸ್ಥಿತಿ ಎಂಥದೇ ಇರ್ಬೋದು, ಕಠಿಣವಾಗಿರ್ಬೋದು, ಜಲರಾಶಿಯ ಮೇಲೆ ಹಾದು ಹೋಗುವ ಪರಿಸ್ಥಿತಿ, ನದಿಗಳನ್ನು ಮುಳುಗುವ ದಾಟುವಂಥ ಪರಿಸ್ಥಿತಿ, ನಾನು ಏನೋ ಮುಳುಗ್ತೇನೆ ಎಂಬುದಾಗಿ ಅನೇಕರು ಇವತ್ತು ಯೋಚನೆ ಮಾಡ್ತಾಯಿದ್ರೆ, ನಿರೀಕ್ಷೆಯಿಂದೇರಿ, ಭರವಸೆಯಿಂದೇರಿ ದೇವಜನರೇ. ದೇವರು ನಿಮ್ಮ ಪಕ್ಷವಾಗಿದ್ದಾರೆ, ಯೇಸು ಸ್ವಾಮಿ ನಿಮ್ಮೊಟ್ಟಿಗಿದ್ದಾರೆ. ಬಲಪಡಿಸುವ ದೇವರು. ಈ ಪೇತ್ರನು ಮುಳುಗುವಾಗ ಸ್ವಾಮಿ ಎಂದು ಕರೆದಾಗ ಬೈಬಲ್ ಹೇಳ್ತದೆ, ಯೇಸುಸ್ವಾಮಿ ತಟ್ಟನೆ ಅವರ ಕೈ ಹಿಡಿದು ಮೇಲೆ ಎತ್ತಿದ್ದಾರೆ ಎಂಬುದಾಗಿ. ಸೊ ಖಂಡಿತವಾಗಿ ಒಂದು ಕೂಗು ಸಾಕು, ನಿಮ್ಮ ಒಂದು ಸ್ವರ ಸಾಕು, ಕರ್ತನ ನಾಮವನ್ನು ಕೂಗಿಕೊಳ್ಳುವವರು ಎಲ್ಲರಿಗೆ ರಕ್ಷಣೆ ಆಗ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆ ಯೇಸು ಎಂಬ ನಾಮವನ್ನು ನೀವು ಕೂಗಿಕೊಳ್ಳಿ, ಖಂಡಿತವಾಗಿ ಆತನು ಬಹಳ ಹತ್ತಿರದಲ್ಲೇ ಇದ್ದಾನೆ, ನಿಮ್ಮೊಂದಿಗಿದ್ದಾನೆ. ನಾವು ಪ್ರಾರ್ಥನೆ ಮಾಡುವ ಈ ಮುಂಜಾನೆ ವೇಳೆ. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ಒಳ್ಳೆಯವನು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಸಮಾಧಾನದ ಪ್ರಭು, ಪರಾಕ್ರಮವುಳ್ಳ ದೇವರು, ನಿತ್ಯನಾದ ತಂದೆ ನೀವು ಸ್ವಾಮಿ. ನೀವು ಒಳ್ಳೆಯವನು, ಒಳ್ಳೆಯದೇ ಮಾಡುವ ದೇವರು, ನಮ್ಮ ಮೇಲೆ ಪ್ರೀತಿ, ದಯೆ, ಕರುಣೆ ತುಂಬಿರುವ ಆತನು, ಮಹಾಪರಿಶುದ್ಧನಾಗಿರುವ ದೇವರು. ಅಪ್ಪ, ಈ ಮುಂಜಾನೆ ವೇಳೆ ಸ್ವಾಮಿ, ನೀವು ಕೊಟ್ಟಿರುವ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ನಮ್ಮೊಂದಿಗೆ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಹೇಳಿದ್ದೀರಿ. ಅಪ್ಪ ಸ್ವಾಮಿ, ನೀವು ನಮ್ಮ ಪಕ್ಷವಾಗಿದ್ದರೆ, ನೀವು ನಮ್ಮೊಂದಿಗಿದ್ದರೆ ಸ್ವಾಮಿ, ನಮಗೆಲ್ಲವೂ ಇದೆ ಸ್ವಾಮಿ. ಸಕಲಕ್ಕೆ, ಸಕಲ ಜ್ಞಾನಕ್ಕೆ ಸರ್ವಶಕ್ತನಾದ ದೇವರು ಅಪ್ಪ ಸ್ವಾಮಿ, ನೀವು ಎಲ್ಲದಕ್ಕೆ ಮೂಲ ಕಾರಣಕರ್ತನು ನೀವಾಗಿದ್ದೀರಿ ತಂದೆ. ಈ ಸಮಯದಲ್ಲಿ ಸ್ವಾಮಿ, ಈ ಪ್ರೋಗ್ರಾಮನ್ನು ವೀಕ್ಷಿಸ್ತಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಪ್ಪ. ಅಪ್ಪ, ಈ ವಾಕ್ಯಗಳು, ನಿಮ್ಮ ವಾಕ್ಯಗಳು ಅದು ಕಾರ್ಯ ಸಾಧಕವಾದದ್ದು ಸ್ವಾಮಿ, ಸಜೀವವಾದದ್ದಪ್ಪ. ಅಪ್ಪ ಸ್ವಾಮಿ, ಅವರ ಹೃದಯದಲ್ಲಿ ಬಹಳವಾಗಿ ಕಾರ್ಯ ಮಾಡಲಿ, 100ರಷ್ಟು ಫಲ ಕೊಡಲಿ ಸ್ವಾಮಿ. ಅಪ್ಪ ಸ್ವಾಮಿ, ನಿಮ್ಮ ವಾಕ್ಯಗಳು, ನನ್ನ ಬಾಯಿಂದ ಹೊರಟಂಥ ಮಾತು ನನ್ನ ಇಷ್ಟಾರ್ಥಗಳು ನೆರವೇರಿಸಿದೆ, ನನ್ನ ಬಳಿಗೆ ಹಿಂತಿರುಗದೇ ಇಲ್ಲ ಎಂಬುದಾಗಿ ಹೇಳಿದಿರಿ ಸ್ವಾಮಿ. ಅಪ್ಪ ಸ್ವಾಮಿ, ಈ ಸಮಯದಲ್ಲಿ ಬಿತ್ತಲ್ಪಟ್ಟ ವಾಕ್ಯ ಯಾವ ಉದ್ದೇಶದಿಂದ ಕಳಿಸಲ್ಪಟ್ಟಿದೆಯೋ ಅದನ್ನು ಸ್ವಾಮಿ ಅದು ಪರಿಪೂರ್ಣಗೊಳಿಸಿ ಅಪ್ಪ ಸ್ವಾಮಿ ನಿಮಗೆ ಮಹಿಮೆಯನ್ನು ಉಂಟು ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಾವು ಪ್ರಾರ್ಥನೆ ಯಾವಾಗಲೂ ಕೇಳ್ತೀರಿ, ಈಗಲೂ ಕೇಳಿ ಉತ್ತರಿಸೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ತಂದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. 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 ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು, ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು
ಇರಲೇಬಾರದು. ಸಭೆಯೂ ಇಲ್ಲದ ಗ್ರಾಮ